ಮದ್ದೂರು ಗಣೇಶ ಮೆರವಣಿಗೆ ವೇಳೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾತ್ರವೇ ಇಲ್ಲದ ಪೊಲೀಸ್ ಅಧಿಕಾರಿ ಬಲಿಪಶು ಆಗಿದ್ದಾರೆ. ಅಡಿಷನಲ್ ಎಸ್ಪಿ ತಿಮ್ಮಯ್ಯ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಜಾಗ ತೋರಿಸದೆ ವರ್ಗಾವಣೆ ಮಾಡಿದ ಗೃಹ ಇಲಾಖೆ. ಇನ್ನು ಪ್ರಕರಣದಲ್ಲಿ ತಿಮ್ಮಯ್ಯಗೆ ಹೆಚ್ಚುವರಿ ಜವಾಬ್ದಾರಿಯನ್ನ ಕೊಟ್ಟೇ ಇರಲಿಲ್ಲ. ಅವರನ್ನ ಜಾಗ ತೋರಿಸದೆ ವರ್ಗಾವಣೆಯನ್ನ ಮಾಡಿದೆ ಗೃಹ ಇಲಾಖೆ. ಹೀಗಿದ್ದರೂ ಸಹ ತಿಮ್ಮಯ್ಯ ವರ್ಗಾವಣೆಯನ್ನ ಮಾಡಿರೋದು ಯಾರನ್ನೋ ಉಳಿಸೋಕೆ ತಿಮ್ಮಯ್ಯ ಅವರನ್ನ ಬಲಿಪಶು ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಮದ್ದೂರು ಗಣೇಶ ಮೆರವಣಿಗೆ ವೇಳೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾತ್ರವೇ ಇಲ್ಲದ ಪೊಲೀಸ್ ಅಧಿಕಾರಿ ಇದೀಗ ಬಲಿಪಶು ಆದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅಡಿಷನಲ್ ಎಸ್ಪಿ ತಿಮ್ಮಯ್ಯ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೋಹಿತ್, ಈಗ ಇವರಿಗೆ ಹೆಚ್ಚುವರಿ ಹೊಣೆನೇ ಕೊಟ್ಟಿರ್ಲಿಲ್ಲ, ಆದ್ರೂ ಇವರನ್ನ ಇವಾಗ ವರ್ಗಾವಣೆ ಮಾಡಿರೋದ್ರ ಹಿಂದೆ ಏನು ಉದ್ದೇಶ ಇದೆ ಅಂತ ಹೇಳಿ, ಅಂದ್ರೆ ಯಾರ್ದೋ ತಪ್ಪಿಗೆ ಯಾರನ್ನೋ ಬಲಿಪಶು ಮಾಡಿದ್ರ ಹಾಗಾದ್ರೆ? ಖಂಡಿತ ಹಾಗೆ ಕಾಣ್ತದೆ. ಯಾಕಂದ್ರೆ ಮದ್ದೂರು ಗಲಭೆ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತ ಪ್ರಮುಖ ಜವಾಬ್ದಾರಿಯನ್ನ ತಿಮ್ಮಯ್ಯ ಅವರಿಗೆ ನೀಡಿರಲಿಲ್ಲ. ಅಂದ್ರೆ ಪ್ರಮುಖವಾಗಿ ಗಮನಿಸಬೇಕಂತ ವಿಚಾರ ಅಂತಂದ್ರೆ ಏನು ಮೊದಲನೇ ದಿನ ಭಾನುವಾರ ರಾತ್ರಿ ಏನು ಕಲ್ಲು ತೂರಾಟ ಆಯ್ತು. ಅವತ್ತು ದಿನ ಮದ್ದೂರು ಇನ್ಸ್ಪೆಕ್ಟರ್ ಸೇರಿದಂತೆ ಅಲ್ಲಿನ ಅಧಿಕಾರಿಗಳು ಕೆಲಸ ಮಾಡ್ಬೇಕಾಗಿತ್ತು. ಆದ್ರೆ ಆ ದಿನದಲ್ಲೂ ಕೂಡ ತಿಮ್ಮಯ್ಯ ಅವರು ಇರಲಿಲ್ಲ. ಅದಾದ ಬಳಿಕವಾಗಿ ಏನು ಸೋಮವಾರದಂತ ಪ್ರತಿಭಟನಾ ಮೆರವಣಿಗೆಯಲ್ಲಿ ಒಂದಷ್ಟು ಗಲಾಟೆಗಳಾಯ್ತು. ಆ ಒಂದು ಪ್ರತಿಭಟನೆಯ ಬಂದೋಬಸ್ತನ್ನ ನೇತೃತ್ವವನ್ನು ವಹಿಸಿಕೊಂಡಂತದ್ದು SP ಅವರು. ಆದ್ರೆ ಈ ಒಂದು ಪ್ರಕರಣವನ್ನ ಮುಂದಿಟ್ಕೊಂಡು ಇದೀಗ ಅಡಿಷನಲ್ SP ತಿಮ್ಮಯ್ಯ ಅವ್ರನ್ನ ಇದೀಗ ವರ್ಗಾವಣೆ ಮಾಡಿದ್ದಾರೆ. ಅಂದ್ರೆ ಸೋಮವಾರ ಕೇವಲ ಬಂದೋಬಸ್ತನ್ನ ಇವರು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು, ಬೇರೆ ಯಾವುದೇ ರೀತಿಯಂತ ನೇತೃತ್ವವನ್ನ ಇವರು ವಹಿಸ್ಕೊಂಡಿರಲಿಲ್ಲ. ಸರ್ಕಾರ ಬೇರೆ ಯಾವುದಂತ ಅಧಿಕಾರಿಗಳನ್ನ ಆಗ್ಬೋದು, ಮತ್ತೆ ಇತರ ಸಿಬ್ಬಂದಿಗಳು, ಇನ್ಸ್ಪೆಕ್ಟರ್ ಇವ್ರುಗಳನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ತಿಮ್ಮಯ್ಯ ಅವ್ರನ್ನ ಬಲಿಪಶು ಮಾಡ್ಕೊಳ್ತಾ ಅಂತೇಳಿ ಕೂಡ ಪ್ರಶ್ನೆ ಇದೀಗ ಇರುವಂತದ್ದು. ಧನ್ಯವಾದ ರೋಹಿತ್, ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ ತಿಮ್ಮಯ್ಯ ಅವರನ್ನ ಈಗ ವರ್ಗಾವಣೆ ಮಾಡಿ ಆದೇಶವನ್ನ ಕೊಟ್ಟಿದೆ ಗೃಹ ಇಲಾಖೆ. ಯಾರೋ ಮಾಡಿದಂತಹ ತಪ್ಪಿಗೆ ಇವರನ್ನ ಬಲಿಪಶು ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಿದೆ. ಪ್ರಕರಣದಲ್ಲಿ ತಿಮ್ಮಯ್ಯ ಅವರಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನೇ ಕೊಟ್ಟಿರಲಿಲ್ಲ. ಹೀಗಿದ್ರೂ ಅವರನ್ನ ವರ್ಗಾವಣೆ ಮಾಡಿದೆ ಇಲಾಖೆ.